ನರಗಳಲ್ಲಿ ರಕ್ತ ಹೆಪ್ಪುಗಟ್ಟುತ್ತಾ ಇದೆ, ಸೊ ಊದ್ಕೋತಾ ಇದೆ ಅಂತ ಹೇಳ್ತಾರೆ. ಸೊ ಅದೇನಾದ್ರು ಭಯ ಆಗುತ್ತೆ ಸರ್, ಒಡೆದೋಗ್ಬಿಡ್ತೀನೋ ಅಂತ ಭಯ ಆಗುತ್ತೆ ಅಂತ ಕೆಲವರು ಹೇಳ್ತಾರೆ. ಹೌದಾ? ಇದು ಹೇಗೆ ಪರಿಹಾರ? ನರಗಳು ಹೆಪ್ಪುಗಟ್ತಾ ಇದೆ ಅಂದರೆ ಇದು ಸಿವಿಯರ್ ಕೇಸಸಲ್ಲಿ ಇದನ್ನು ಥ್ರೋಂಬೋಸಿಸ್ ಅಂತಾರೆ, ಬ್ಲಡ್ ಕ್ಲಾಟ್ ಆಗ್ತಿರುತ್ತೆ. ಬಟ್ ಇದಕ್ಕೆ ರೂಟ್ ಕಾಸ್ ಬಂದ್ಬಿಟ್ಟು TCM ಅಲ್ಲಿ, ಟ್ರೆಡಿಷ್ನಲ್ ಚೈನೀಸ್ ಮೆಡಿಸಿನಲ್ಲಿ, ಇಟ್ಸ್ ಬಿಕಾಸ್ ಆಫ್ ಲಿವರ್ ಚಿ ಸ್ಟ್ಯಾಗ್ನೇಷನ್. ಅಂದರೆ ಬ್ಲಡ್ಡಲ್ಲಿ ಆ ಬ್ಲಡ್ಡನ್ನು ಮೂವ್ ಮಾಡೋ ಎನರ್ಜಿ ಯಾವುದಂದ್ರೆ ಲಿವರ್. ಓಕೆ, ಬಾಡಿಗೆಲ್ಲ ಸಪ್ಲೈ ಮಾಡೋದು ಲಿವರ್. ಯಾಕಂದರೆ ಲಿವರಲ್ಲಿ ಅತಿ ಹೆಚ್ಚು ಬ್ಲಡ್ ಶೇಖರಣೆ ಇರುತ್ತೆ, 1.2 ಲೀಟರ್ಸ್ ಇರುತ್ತೆ. ಯಾವಾಗ ಲಿವರ್ ಆ ಬ್ಲಡ್ಡನ್ನು ಸರಿಯಾಗಿ ಮೂವ್ ಮಾಡೋಕ್ಕಾಗಲ್ಲ, ದೆನ್ ಇಟ್ಸ್ ಕ್ಲಾಟಸ್ ಆಗುತ್ತೆ. ಸೊ ಅವರಿಗೆ ಬೆಸ್ಟ್ ಬಂದ್ಬಿಟ್ಟು ಈ ದಿಸ್ ಈಸ್ ಯುವರ್ ಲಿವರ್ ರಿಫ್ಲೆಕ್ಸ್. ಓಕೆ, ಇದನ್ನು ವಾರಕ್ಕೆ 2 ಸತಿ ಒಂದು 20 ಟೈಮ್ಸ್ ಪ್ರೆಸ್ ಮಾಡಿ. ಪ್ರೆಸ್ ಮಾಡಾದ್ಮೇಲೆ 1 ಡೇ ಸ್ಕೈ ಬ್ಲೂ. ಓಕೆ, ಸ್ಕೈ ಬ್ಲೂ ಏನು ಮಾಡುತ್ತೆ ಅಂದರೆ ಸರ್ಕ್ಯುಲೇಷನ್ ಇನ್ಕ್ರೀಸ್ ಮಾಡುತ್ತೆ. ಓಕೆ, 1 ಡೇ ಆರೆಂಜ್. ವಾರದಲ್ಲಿ ಒಂದೊಂದೇ ದಿವಸ ಆರೆಂಜ್ ಏನು ಮಾಡುತ್ತೆ? ಆರೆಂಜು ಹಿಡಿದಿಟ್ಕೊಂಡಿರೋದನ್ನು ಬಿಡಿಸುತ್ತೆ, ಸ್ಟ್ಯಾಗ್ನೇಷನ್ ಕ್ಲಿಯರ್ ಮಾಡುತ್ತೆ. ಎಪ್ಪು ಗಟ್ಟಿರೋದನ್ನ ಸ್ವಲ್ಪ ಲೂಸ್ ಮಾಡುತ್ತೆ, ಮತ್ತೆ ತೆಳು ಮಾಡುತ್ತೆ, ತೆಳು ಮಾಡಿಬಿಡುತ್ತೆ, ಪುಷ್ ಮಾಡುತ್ತೆ. ಇದು ರೈಟ್ ನ್ಯೂಸ್.